ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಕಳೆದ 6 ತಿಂಗಳುಗಳಲ್ಲಿ ನಮ್ಮ ಅಗತ್ಯಗಳನ್ನು ಪೂರೈಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈ ಮುಂಜಾನೆ ಸಮಯದಲ್ಲಿ ನಾವು ಒಂದು ನೂತನವಾದಂಥ ಮಾಸಕ್ಕೆ, ನೂತನವಾದಂಥ ಒಂದು ತಿಂಗಳಿಗೆ ನಾವು ಕಾಲಿಡುತ್ತಿರುವಂಥ ಸಂದರ್ಭದಲ್ಲಿ ಕರ್ತನು ನಿಮಗಾಗಿ ಕೊಡುವಂಥ ವಾಗ್ದಾನ ಏನಪ್ಪ ಅಂತಂದರೆ, ಅದು ಈ ವಾಗ್ದಾನ ತಿಂಗಳ ಪೂರ್ತಿ ನಿಮ್ಮನ್ನು ನಡೆಸ್ತದೆ. ಕೀರ್ತನೆಗಳು 121:3-4 ನಾವು ಓದಿಕೊಳ್ಳೋಣ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಪ್ರಿಯರೇ, ಕರ್ತನು ಈ ತಿಂಗಳ ವಾಗ್ದಾನ ಏನಪ್ಪ ಅಂತಂದರೆ, ನಿಮ್ಮ ಪಾದಗಳು ಕದಲಗೊಳಿಸದಿರಲಿ. ನಿಮ್ಮ ಪಾದಗಳನ್ನು ಕರ್ತನು ಸ್ಥಿರವಾಗಿ ಇಡ್ತಾನೆ. ನಿಮ್ಮ ಪಾದಗಳನ್ನು ಯಾಕೆ ಸ್ಥಿರವಾಗಿಡ್ತಾನಂತಂದರೆ, ನಿಮಗೆ ಸಹಾಯವನ್ನು ನೀಡುವವನು ಯೆಹೋವ ಈರೇ. ಅಲ್ಲೇ ಕೀರ್ತನೆಗಳಲ್ಲಿ ನಾವು ನೋಡುವ ಹಾಗೆ, ನನ್ನ ಸಹಾಯ ಎಲ್ಲಿಂದ ಬರುವುದು, ನನ್ನ ಸಹಾಯ ಎಲ್ಲಿಂದ ಬರುವುದು. ಪ್ರಿಯರೇ, ಇವತ್ತಿನ ಮುಂಚಾನೆ ನಾನು ನಿಶ್ಚಯವಾಗಿ ಹೇಳ್ತೇನೆ, ನಿಮಗೆ ಕರ್ತನ ಸಹಾಯ ಮಾಡ್ತಾನೆ. ನೀವು ಈ ತಿಂಗಳ ಪೂರ್ತಿ ಕರ್ತನ ಪ್ರಾರ್ಥನೆಯಲ್ಲಿ ಬಲಗೊಳ್ಳುವವರಾಗಿ, ನಿಮ್ಮ ಎಲ್ಲ ಚಿಂತೆಗಳನ್ನು, ನಿಮ್ಮೆಲ್ಲ ಭಾರಗಳನ್ನು, ನಿಮ್ಮೆಲ್ಲ ಸಂಕಟಗಳನ್ನು, ನಿಮ್ಮೆಲ್ಲ ನೋವುಗಳನ್ನು, ನಿಮ್ಮೆಲ್ಲ ಸಮಸ್ತವನ್ನು ಆತನ ಪಾದಕ್ಕೆ ಹಾಕಿಬಿಡಿ. ನಮ್ಮೆಲ್ಲ ಸಮಸ್ತಗಳನ್ನು ಆತನ ಪಾದಕ್ಕೆ ನಾವು ಹಾಕಿದಾಗ ನಡೆಯುವುದೇನು ಗೊತ್ತಾ ಪ್ರಿಯರೇ? ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡಿದಾಗ ಏನಾಗ್ತದೆ? ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ. ನನ್ನ ಸಹಾಯ ಎಲ್ಲಿಂದ ಬರುವುದು? ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಪ್ರಿಯರೇ, ನನ್ನ ಸಹಾಯವ ಭೂಮಿಯನ್ನು, ಆಕಾಶಗಳನ್ನು, ಸಮಸ್ತವನ್ನು ನಿರ್ಮಿಸಿದಂಥ ಯೆಹೋವನಿಂದಲೇ ಬರ್ತದೆ. ಪ್ರಿಯರೇ, 1 ಥೆಸಲೋನಿಕ 2ನೇ ಅಧ್ಯಾಯ 8ರಲ್ಲಿ ನಾವು ನೋಡುವುದಾದರೆ, ಅಲ್ಲಿ ನೀವು ನಮಗೆ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆ ಉಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ನಾವು ನಮ್ಮ ಪ್ರಾಣವನ್ನು ಕೊಡುವುದಕ್ಕೆ ಇಷ್ಟವುಳ್ಳವರಾಗಿದ್ದೇವೆ. ಇಲ್ಲಿ ನೀವು ನಮಗೆ ಅತಿ ಪ್ರಿಯರಾಗಿದ್ದೀರಿ. ಅದಕ್ಕೆ ನಿಮ್ಮಲ್ಲಿ ನಾನು ಮಮತೆಯುಳ್ಳವರಾಗಿ ನಿಮಗೆ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲ, ನಿಮ್ಮನ್ನು ಸಂತೋಷಪಡಿಸ್ತಾನೆ. ಕ್ರಿಸ್ತನಲ್ಲಿ ಆನಂದಿಸುವಂಥ ಅನುಭವಕ್ಕೆ ಸರಿ ಹೊಂದುವಂಥದ್ದು ಈ ವಾಗ್ದಾನಗಳು. ಈ ವಾಗ್ದಾನಗಳನ್ನು ನೋಡಿ ಅದರ ಪ್ರಕಾರ ನೀವು ಹೊಂದಿಕೊಳ್ಳಿ. ಕರ್ತನು ಈ ತಿಂಗಳ ಪೂರ ನಿಮಗೆ ಯಾವ ಕೊರತೆ ಇಲ್ಲದು ನಡೆಸುವವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಮುಂಜಾನೆಯ ಸಮಯದಲ್ಲಿ ಬೇಡುತ್ತೇವೆ ಸ್ವಾಮಿ ದೇವರೇ. ಈ ತಿಂಗಳ ಮೊದಲನೇ ದಿನ ನೀವು ಕೊಟ್ಟಂಥ ವಾಗ್ದಾನಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ನಿನ್ನ ಕಾಲು ಕದಲಗೊಳಿಸದಿರಲಿ ಸ್ವಾಮಿ. ಈ ವಾಗ್ದಾನದ ಪ್ರಕಾರ ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾರೋ ಅವರ ಕುಟುಂಬಗಳು ಸ್ವಾಮಿ ಈ ತಿಂಗಳ ಪೂರ್ತಿ ದೇವರೇ ಜಯಪ್ರದವಾಗಿ ನಡೆಸು. ಯಾವುದಕ್ಕೂ ಕೊರತೆಯಾಗಬಾರ್ದು ಸ್ವಾಮಿ. ಅವರ ಕುಟುಂಬಗಳಲ್ಲಿ
ಅಪ್ಪ, ಅವರ ಪಾತ್ರೆ ತುಂಬಿ ಹೊರಸೂಸಲಿ, ಆಶೀರ್ವಾದಗಳು ಹೊರಸೂಸಲಿ. ಮಕ್ಕಳನ್ನು ಜಯಪ್ರದವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್. ಹಲ್ಲೆಲೂಯಾ.